ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಾ ಇದ್ದೀರಾ ಸೂಪಿನಾಡು ಸುದ್ದಿ ಚಾನೆಲ್. ದಾವಣಗೆರೆ ಬೈ ಎಲೆಕ್ಷನ್ ಅಬ್ದುಲ್ ಜಬ್ಬಾರ್ ಅವರಿಗೆ ಟಿಕೆಟ್ ನೀಡಲು ಮನವಿ ಮಾಡಿದಂತಹ ಪ್ರದೀಪ್ ತಾಜ್ಲಾಪುರ್. ಬೀದರ್ನ ಪ್ರದೀಪ್ ಕುಮಾರ್ ಕಾಂಗ್ರೆಸ್ ಕಮಿಟಿ ಕಾರ್ಯಕರ್ತ ಹಾಗೂ ಡಿಸ್ಟಿಕ್ ಮೈನಾರಿಟಿ ಜನರಲ್ ಸೆಕ್ರೆಟರಿ ಅವರು ಈಗಾಗಲೇ ದಾವಣಗೆರೆಯಲ್ಲಿ ನಡೆಯುವಂತಹ ಬೈ ಎಲೆಕ್ಷನ್ ಕುರಿತು ಅಲ್ಲಿನ ಅಬ್ದುಲ್ ಜಬ್ಬಾರ್ ಸ್ಟೇಟ್ ಮೈನಾರಿಟಿ ಪ್ರೆಸಿಡೆಂಟ್ ಅವರಿಗೆ ಎಂಎಲ್ಎ ಟಿಕೆಟ್ ನೀಡಬೇಕೆಂದು ಮಾಧ್ಯಮದವರ ಮೂಲಕ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮನವಿಯನ್ನ ಮಾಡಿಕೊಂಡರು. ಇನ್ನು ಅಬ್ದುಲ್ ಜಬ್ಬಾರ್ ಅವರು 3 ಬಾರಿ ಎಂಎಲ್ಸಿ ಆಗಿದ್ದು ಅಲ್ಲಿನ ಜನರ ಪ್ರೀತಿ ವಿಶ್ವಾಸ ಗಳಿಸಿಕೊಂಡಿದ್ದಾರೆ. ಇನ್ನು ಟಿಕೆಟ್ ಅವರಿಗೆ ನೀಡಿದ್ರೆ ಉನ್ನತ ಮತಗಳಿಂದ ಜೈ ಹಾರಿಸುವವರು ಮತ್ತು ಅಲ್ಲಿನ ಜನರಿಗೆ ಒಳ್ಳೆ ಜನಸೇವಕರಿಗೆ ಕಾರ್ಯಗಳನ್ನು ನಿರ್ವಹಿಸುವವರು ಎಂದು ಭರವಸೆ ನೀಡುತ್ತೇವೆ ಮತ್ತು ಬೀದರ್ ಅಲ್ಪಸಂಖ್ಯಾತರ ಕಮಿಟಿ ಚೇರ್ಮನ್ ಆದಂತಹ ನಾಸೀರ್ ಖಾನ್ ಪರವಾಗಿ ಕಾಂಗ್ರೆಸ್ ಕಮಿಟಿ ಪರವಾಗಿ ಎಲ್ಲರ ಪರವಾಗಿ ಮನವಿಯನ್ನ ಮಾಡ್ತೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದಂತಹ ಜೋಯಲ್ ತಾಜ್ಲಾಪುರ್ ಅವರು ಮಾತನಾಡಿ ಅಲ್ಲಿನ ಪರಿಸ್ಥಿತಿ ನೋಡುವಾಗ ಅಬ್ದುಲ್ ಜಬ್ಬಾರ್ ಅವರಿಗೆ ಜನರ ಸೇವೆ ಮಾಡಲು ಟಿಕೆಟ್ ನೀಡಬೇಕು. ಪ್ರಜೆಗಳ ಧ್ವನಿಗೆ ಧ್ವನಿಯಾಗಿ ಕಾರ್ಯವನ್ನ ಮಾಡ್ತಿರ್ತಾರೆ. ಅವರಿಗೆ ಟಿಕೆಟ್ ನೀಡಿ ಒಳ್ಳೆಯ ಅಭ್ಯರ್ಥಿಯ ಮತ್ತು ಜನರ ಭರವಸೆಯನ್ನ ಉಳಿಸಿಕೊಳ್ಳಬೇಕೆಂದು ಮನವಿಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ದೇವಿದಾಸ್ ಚಿದ್ರೆ, ಸುಮಂತ್ ತಾಜ್ಲಾಪುರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಇಂತಹ ಮತ್ತಷ್ಟು ಅಪ್ಡೇಟ್ಸ್ಗಳನ್ನ ಪಡೆಯಲು ನೋಡ್ತಾ ಇರಿ ಸೂಫಿನಾಡು ಸುದ್ದಿ ಚಾನೆಲ್. ನಮಸ್ಕಾರ, ನಾನು ಪ್ರದೀಪ್ ಕುಮಾರ್ ತಾಜ್ಲಾಪುರ್, ಬೀದರ್ ಜಿಲ್ಲೆಯ ಕಾಂಗ್ರೆಸ್ ಕಮಿಟಿಯ ಕಾರ್ಯಕರ್ತನಾಗಿದ್ದು ಡಿಸ್ಟಿಕ್ ಮೈನಾರಿಟಿ ಕಮಿಟಿಯ ಒಂದು ಜನರಲ್ ಸೆಕ್ರೆಟರಿ ಆಗಿದ್ದೇನೆ. ಅದೇ ರೀತಿಯಾಗಿ ಮೈನಾರಿಟಿ ಡಿಸ್ಟಿಕ್ ಕಮಿಟಿಯ ಚೇರ್ಮನ್ ಆಗಿರುವಂಥ ನಸೀರ್ ಖಾನ್ ಸಾಬ್ ಅವರಿಂದಲೂ ಮತ್ತು ನಮ್ಮ ಇಡೀ ಬೀದರ್ ಜಿಲ್ಲೆಯ ಮೈನಾರಿಟಿ ಕಮಿಟಿಯ ಪರವಾಗಿಯೂ ನಮ್ಮ ಕರ್ನಾಟಕ ರಾಜ್ಯದ CM ಆಗಿರುವಂಥ ಜನಪ್ರತಿನಿಧಿ CM ಆಗಿರುವಂಥ ಸಿದ್ದರಾಮಯ್ಯ ಅವರಲ್ಲಿ ಮತ್ತು ಡೆಪ್ಟಿ CM ಆಗಿರುವಂಥ DK ಶಿವಕುಮಾರ್ ಅವರಲ್ಲಿ ಮನವಿ ಏನೆಂದರೆ, ದಾವಣಗೆರೆಯಲ್ಲಿ ನಡೆಯುವಂಥ ಬಾಯ್ ಎಲೆಕ್ಷನ್ಗೆ ನಮ್ಮ ಸ್ಟೇಟ್ ಮೈನಾರಿಟಿ ಪ್ರೆಸಿಡೆಂಟ್ ಆಗಿರುವಂಥ ಅಬ್ದುಲ್ ಜಬ್ಬಾರ್ ಸಾಬ್ ಅವರಿಗೆ ಒಂದು MLA ಟಿಕೆಟನ್ನು ತಾವು ಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಯಾಕಂದರೆ ಅವರು ಕಳೆದ 3 ಬಾರಿ ದಾವಣಗೆರೆಯಲ್ಲಿ MLC ಮಾಡಿ 3 ಬಾರಿ ಉತ್ತಮ ರೀತಿಯಾಗಿ ಕೆಲಸವನ್ನು ಕಾರ್ಯವನ್ನು ಮಾಡಿದ್ದಾರೆ. ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬೆಂಬಲ ಕೂಡ ಇದೆ. ಮತ್ತು ದಾವಣಗೆರೆಯಲ್ಲಿ ಹೆಚ್ಚಿನ ಒಂದು ಮೈನಾರಿಟಿ ಜನರು ಇದ್ದಾರೆ. ಮತ್ತು ಅವರಿಗೆ ನೀವು MLA ಟಿಕೆಟ್ ಕೊಡುವುದಾದರೆ ಅವರು ಹೆಚ್ಚಿನ ಮತಗಳಿಂದ ಲೀಡ್ಲಿಂದ ಒಂದು ಗೆಲ್ಲುವಂಥ ಸಾಧ್ಯತೆ ಕೂಡ ಇದೆ. ಆದ ಕಾರಣ ನಾವು ಬೀದರ್ ಜಿಲ್ಲೆ ಎಲ್ಲ ಮೈನಾರಿಟಿ ಕಮಿಟಿಯಿಂದ ನಮ್ಮ CM ಸಾಬ್ ಅವರಿಗೆ ಮತ್ತು ಡೆಪ್ಟಿ CM ಆಗಿರುವಂಥ DK ಶಿವಕುಮಾರ್ ಅವರಿಗೆ ನಮ್ಮ ಕಳಕಳಿಯ ಮನವಿಯಿಂದ ಕೇಳಿಕೊಳ್ಳೋದಂದರೆ, ದಯಮಾಡಿ ಅವರಿಗೆ ಒಂದು MLA ಟಿಕೆಟನ್ನು ತಾವು ಒದಗಿಸಿಕೊಡ್ಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಮತ್ತು ಅಬ್ದುಲ್ ಜಬ್ಬಾರ್ ಸಾಬ್ ಒಳ್ಳೆಯ ಒಂದು ಜನಪ್ರತಿನಿಧಿಯಾಗಿದ್ದಾರೆ. ಅವರಿಗೆ ಹೆಚ್ಚು ಒಂದು ಪ್ರೀತಿ ಸಿಗುವಂಥದ್ದಾಗಿದೆ, ಹೆಚ್ಚು ಜನರ ಬೆಂಬಲ ಇದೆ, ಉತ್ತಮವಾದ ಕೆಲಸವನ್ನು ಮಾಡಿದವರಾಗಿದ್ದಾರೆ. ಮತ್ತು 2023ರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಉತ್ತಮ ರೀತಿಯಾದ ಬಲವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅನೇಕ ರೀತಿಯಾಗಿ ಕೆಲಸ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಲವನ್ನು ನೀಡಿದ್ದಾರೆ. ಅದಕ್ಕಾಗಿ ಮತ್ತು ಅವರು ಒಳ್ಳೆಯ ಒಂದು ಸೀನಿಯರ್ ಲೀಡರ್ ಆಗಿದ್ದಾರೆ. ಮತ್ತು ಅವರ ಒಂದು ಬೆಂಬಲ ಕೂಡ ಜಾಸ್ತಿ. ಅದಕ್ಕಾಗಿ ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತಿರುವುದೇನೆಂದರೆ, ಅವರಿಗೆ ಒಂದು MLA ಟಿಕೆಟನ್ನು ತಾವು ಕೊಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಬೀದರ್ ಜಿಲ್ಲೆಯ ಯುವ ಕಾರ್ಯಕರ್ತರಾದ ನಮ್ಮೆಲ್ಲರ ಬಯಕೆ ಒಂದೇ, ದಾವಣಗೆರೆ ನಡೆಯುವಂಥ ಬೈ ಎಲೆಕ್ಷನ್ನಲ್ಲಿ ಅಬ್ದುಲ್ ಜಬ್ಬಾರ್ ಸರ್ಗೆ ಟಿಕೆಟ್ ನೀಡೋದರ ಮುಖಾಂತರ ಅಲ್ಲಿ ದಾವಣಗೆರೆಯಲ್ಲಿ ಬೆಳವಣಿಗೆಯ ಒಂದು ಸುರಿಮಳೆನೇ ಸುರಿಯುತ್ತದೆಂಬುದಾಗಿ ನಾವು ನಂಬುತ್ತೇವೆ. ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಬೀದರ್ ಜಿಲ್ಲೆಯ ಕಾರ್ಯಕರ್ತರ ಮುಖಾಂತರವಾಗಿ ಕೇಳಿಕೊಳ್ಳುತ್ತೇವೆ, ತಾವು ದಯಮಾಡಿ ಅವರಿಗೆ ಟಿಕೆಟ್ ನೀಡಿ ಸಹಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಜೋಯಲ್, ಬೀದರ್ ಕಾಂಗ್ರೆಸ್ ಕಾರ್ಯಕರ್ತ.